ನಾನಂತೂ ರೀಸೆಂಟ್ ಆಗಿ ಒಬ್ಬರು ಸ್ಟೋರಿಲಿ ಒಂದು ವಿಡಿಯೋ ನೋಡಿದ್ದೆ. ಅದ್ರಲ್ಲಿ ಹೇಳ್ತಾರೆ, ಒಬ್ಬ ಕುರುಡಂಗೆ ಕಣ್ಣು ಬಂದ ತಕ್ಷಣ ಮೊದಲು ಮಾಡೋ ಕೆಲಸನೇ ತಾನು ಹಿಡ್ಕೊಂಡಂಥ ಕೋಲ್ನ ಬಿಸಾಕ್ತಾನೆ ಅಂತ. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? Really amazing, 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 really amazing, amazing. ಇಷ್ಟು ವರ್ಷ ಅವನಿಗೆ ದಾರಿ ತೋರಿಸಿದಂಥ ಕೋಲು, ನಡೆಯೋಕ್ಕೆ ಸಪೋರ್ಟ್ ಮಾಡಿದಂಥ ಕೋಲನ್ನೇ ಕಣ್ಣು ಬಂದ ತಕ್ಷಣ ಬಿಸಾಕ್ಬಿಡ್ತಾನಂತೆ. ಅಯ್ಯಯ್ಯೋ, ಕಣ್ಣು ಬಂದ ಮೇಲೂ ಆ ಕುರುಡ ಅದೇ ಕೋಲ್ನ ಹಿಡ್ಕೊಂಡು ಹಿಂಗೆ ಓಡಾಡ್ತಾ ಇರ್ಬೇಕು ಅಲ್ವಾ? ಯಾಕೆ ಹೇಳ್ಬಿಡ್ರಿ, ಮಳೆ ಬರ್ತಾ ಇತ್ತು, ಬಿಸಿಲಿತ್ತು ಅಂತ ಛತ್ರಿ ಉಪಯೋಗಿಸಿದ್ರು, ಮಳೆ ಇಲ್ಲ ಬಿಸಿಲಿಲ್ಲ ಅಂತ ಛತ್ರಿ ಬಿಸಾಕ್ಬಿಟ್ರು. ಓಕೆನಾ? ಕೊರೋನಾ ಇದ್ದಾಗ ಮಾಸ್ಕ್ ಹಾಕೊಂಡ್ರು, ಕೊರೋನಾ ಹೋದ್ಮೇಲೆ ಮಾಸ್ಕ್ ಬಿಸಾಕ್ಬಿಟ್ರು. ಓಕೆನಾ? ಗೊತ್ತಾಯ್ತು ನೀವೇನು ಹೇಳಕ್ ಹೋಗ್ತಾ ಇದ್ದೀರಾ ಅಂತ. ಅವರ ಲಾಭಕ್ಕೆ, ಅವರ ಅವಶ್ಯಕತೆಗೆ ನೀವನ್ನ ಬಳಸ್ಕೊಂಡ್ರು, ಆಮೇಲೆ ಬಿಟ್ಟಾಕ್ಬಿಟ್ರು, ಮರೆದ್ಬಿಟ್ರು ಅಂತ. ಅಯ್ಯೋ ಪಾಪಿಗಳ. ಓಕೆ, ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡಿ. ಅದನ್ನ ಬಿಟ್ಬಿಟ್ಟು ಕುರುಡಂಗ್ ಕಣ್ ಬಂದ ತಕ್ಷಣ ಕೋಲ್ ಹೌದ್ರಿ, ಕುರುಡಂಗೆ ಕಣ್ ಬಂದ ಮೇಲೂ ಕೋಲ್ ಇಟ್ಕೊಂಡು ಓಡಾಡಕ್ಕಾಗತ್ತಾ? ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಪ್ರಾಬ್ಲಮ್ ಏನಂತ ಅಂದರೆ, ಈ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಎಲ್ಲ ಬಂದಮೇಲೆ ಏನಾಗಿದೆ ಅಂತಂದರೆ, ಪ್ರತಿಯೊಬ್ಬರು ಮೋಟಿವೇಶ್ನಲ್ ಸ್ಪೀಕರ್ಸೆ, ಪ್ರತಿಯೊಬ್ಬರು ಜ್ಞಾನ ಕೊಡೋರೆ, ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಬುದ್ಧಿ ಹೇಳೋರೆ. ಹೇಳ್ರಪ್ಪ, ಸ್ವಲ್ಪ ಲಾಜಿಕ್ ಆಗಿ ಮಾತಾಡಿ. ನೀವೇನೋ ಬುದ್ಧಿವಂತರು ಅಂತ ಹೇಳ್ದೆ, ನೀನ್ ಈ ತರ ದಡ್ ನನ್ ಮಗ ಅಂತ ಯಾವ ನನ್ನ ಮಗನಿಗೆ ಗೊತ್ತು?